ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶಾಲಿನಿ ಆನಂದ್ ಯೂಟ್ಯೂಬ್ ಬ್ಲಾಗ್ಸ್. ಇವತ್ತೇನಪ್ಪ ಅಂತ ಹೇಳಿದ್ರೆ ಚಂದ್ರಪಟ್ಟಣದಲ್ಲಿ ಎಕ್ಸಿಬಿಷನ್ ಬಂದಿದೆ ಅಂತ ಹೇಳ್ತಾ ಇದ್ರು. ತುಂಬ ದಿನದಿಂದ ಹೋಗೋಣ ಅಂತ ಅನ್ಕೊಂತಿದ್ವಿ, ಆದರೆ ಹೋಗೋಕ್ಕಾಗಿರಲಿಲ್ಲ. ನನ್ನ ಮಗಳಿಗೆ ಎಕ್ಸಿಬಿಷನ್ ಅಂದರೆ ತುಂಬ ಇಷ್ಟ. ಓಟ್ ಟೈಮಿಂದ ಎಕ್ಸಿಬಿಷನ್ಗೆ ಯಾವಾಗಲೂ ಹೋಗಬೇಕು ಅಂತ ಹೇಳ್ತಾನೆ ಇರೋಳು. ಅದಕ್ಕೆ ಇವತ್ತು ನಮ್ಮ ದೊಡ್ಡತ್ತೆ ಕೂಡ ಬಂದಿದ್ರು. ಅವರು ನೋಡಿರಲಿಲ್ಲ ಅಂತ ಹೇಳ್ತಿದ್ರು, ಎಲ್ಲ ಒಟ್ಟಿಗೆ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ ಎಕ್ಸಿಬಿಷನ್ಗೆ. ಹಾಗೆ ಎಂಟ್ರಿ ಫೀಸ್ ಬಂದು ಎಲ್ರಿಗೂ 50 ರೂಪೀಸ್. ಹಾಗೆ 3 ವರ್ಷ ಮೇಲ್ಪಟ್ಟ ಮಕ್ಕಳಿಗೂ ಸಹ ಟಿಕೆಟ್ ತಗೋಬೇಕಾಗಿತ್ತು. ನಾವೆಲ್ಲ ಟಿಕೆಟ್ ತಗೊಂಡು ಒಳಗಡೆ ಎಂಟ್ರಿ ಕೊಡ್ತಿದ್ದಂಗೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ದು ಒಂದು ಒಳ್ಳೆ ಫ್ರೇಮ್ ಹಾಕಿ ವೆಲ್ಕಮ್ ಮಾಡೋ ಅಂಥದ್ದು. ಹಾಗೆ ಸ್ಟೇಜ್ ಕೂಡ ಒಂದು 3D ಎಫೆಕ್ಟ್ ಇರೋ ಅಂಥ ಸ್ಕ್ರೀನ್ಗಳನ್ನ ಹಾಕಿ ಮಾಡಿದರು. ಆದರೆ ನಾವು ಓಟ್ ಟೈಮ್ ಹೋದಾಗ ಈ ಥರ ಒಂದು ಸ್ಟೇಜ್ ಇರಲಿಲ್ಲ. ಎಂಟ್ರಿ ಆಗ್ತಿದ್ದಂಗೆ ಅನಿಮಲ್ಸ್ಗಳದ್ದು ಮತ್ತು ಬರ್ಡ್ಸ್ಗಳದ್ದೆಲ್ಲ ಸ್ಟ್ಯಾಚ್ಯೂಗಳ ಥರ ಮಾಡಿ ಅದ್ರದ್ದು ಸೌಂಡ್ ಇಟ್ಟು ಚೆನ್ನಾಗಿ ಮಾಡಿದರು. ಚಿಕ್ಕ ಮಕ್ಕಳಿಗೆ ಮತ್ತು ದೊಡ್ಡವ್ರಿಗೆಲ್ಲ ಇಷ್ಟ ಆಗೋ ಥರ ಮಾಡಿದರು ಓಟ್ ಟೈಮ್. ಈ ಸಲ ಸಿಂಪಲ್ಲಾಗಿ ಚೆನ್ನಾಗಿ ಮಾಡಿದ್ದಾರೆ. ಸ್ಟೇಜು ಏನೋ ಒಂಥರ ಡಿಫ್ರೆಂಟಾಗಿತ್ತು. ಆಮೇಲೆ ಇನ್ನು ಒಳಗಡೆ ಎಂಟ್ರಿ ಕೊಟ್ಟರೆ 3D ಫ್ರೇಮ್ಗಳು ಫೋಟೋ ತೆಗೆಸ್ಕೊಳ್ಳೋಕ್ಕೆ ಅವಂತೂ ಡಿಫ್ರೆಂಟಾಗಿ ಚೆನ್ನಾಗಿ ಮಾಡಿದರು. ಮತ್ತು ಅಲ್ಲೆಲ್ಲ ಜಾಗ ಎಲ್ಲ ವಿಶಾಲವಾಗಿ ಬಿಟ್ಟಿದ್ರು. ಮಕ್ಕಳೆಲ್ಲ ಆಟ ಆಡೋಕ್ಕೆ ಓಡಾಡೋಕ್ಕೆಲ್ಲ ಚೆನ್ನಾಗಿತ್ತು. ಮತ್ತು ವಾಟರ್ ಡೆಕೋರೇಟಿವ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಈ ಥರ ಒಂಥರ ಸಿಂಪಲ್ಲಾಗಿ ಡಿಫ್ರೆಂಟಾಗಿ ಚೆನ್ನಾಗಿತ್ತು. ನಮ್ಮ ಮಕ್ಕಳಿಗೂ ಕೂಡ ಎಕ್ಸಿಬಿಷನ್ ಅಂದರೆ ತುಂಬ ಇಷ್ಟ. ಅವರು ಸಹ ಕುಣ್ಕೊಂಡು ಎಲ್ಲ ಒಳಗಡೆ ಹೋಯ್ತಿದ್ದಾರೆ. ಅವ್ರಿಗೆ ಈ ಥರ ಎಲ್ಲ ಸ್ಟೇಜು ಹಾಡು ಸಾಂಗ್ ಅಂದರೆ ಅವ್ರಿಗೆ ತುಂಬ ಇಷ್ಟ. ಅವರು ಕೂಡ ತುಂಬ ಎಂಜಾಯ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಇನ್ನು ಅದೆಲ್ಲ ಆದಮೇಲೆ ನಾವೆಲ್ಲ ಒಳಗಡೆ ಹೋಗ್ತಿದ್ದೀವಿ. ನಮಗೆ ಒಳಗಡೆ ಎಂಟ್ರಿ ಕೊಡ್ತಿದ್ದಂಗೆ ಒಳಗಡೆ ಈ ಸಲ ಏನು ಚೇಂಜಸ್ ಇರ್ಬೋದು, ಏನು ಗೇಮ್ಸ್ ಇರ್ಬೋದು, ಒಂದ್ಸಲ ಆಗಲೇ ಎಕ್ಸಿಬಿಷನ್ಗೆ ಹೋಗಿರೋದ್ರಿಂದ ನಾವು ನೋಡಿರೋದ್ರಿಂದ ಈ ಸಲ ಯಾವ ಥರ ಹಾಕಿದ್ದಾರೆ ಆ ಥರ ಮೈಂಡ್ ಸೆಟ್ಟಲ್ಲಿ ನಾವು ಒಳಗಡೆ ಬಂದಿದ್ದು. ಎಂಟ್ರಿ ಆಯ್ತಿದ್ದಂಗೆ 3D ಫ್ರೇಮ್ಸ್ಗಳು ಫೋಟೋಗಳಿಗೆ ಅಂತಲೇ ಹಾಕಿದ್ರು. ಅವೆಲ್ಲ ತುಂಬ ಚೆನ್ನಾಗಿತ್ತು. ನಾನು ನಮ್ಮ ಮಕ್ಕಳಿಗೆ ಫೋಸ್ಗಳು ಯಾವ ಥರ ಕೊಡೋದು ಅಂತ ಎಲ್ಲ ತೋರಿಸ್ತಿದ್ದೆ. ನಾನು ಕೂಡ ಕೆಲವೊಂದು ಫೋಟೋಸ್ಗಳನ್ನ ತೆಗೆಸ್ಕೊಂಡೆ. ಅಲ್ಲೆಲ್ಲ ಫೋಟೋಸ್ಗಳನ್ನ ತೆಗೆಸ್ಕೊಂಡಾದ್ಮೇಲೆ ಅಲ್ಲಿ ಚಿಕ್ಕ ಮಕ್ಕಳಿಗೆ ಡ್ಯಾನ್ಸಿಗೆ ಅಂತಲೇ ಕೆಲವೊಂದು ಸ್ಟೇಜಸ್ ಎಲ್ಲ ಮಾಡಿದ್ರು. ಈ ಸಲ ಅದೆಲ್ಲ ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿ ಮಾಡಿದರು. ಹೋದ್ಸಲ ಎಷ್ಟು ಜಾಸ್ತಿ ಮಾಡಿಲ್ಲ ಅಂದ್ರೂ ಕೆಲವೊಂದು ಈ ಸಲ ಮಾಡಿರೋದು ತುಂಬ ಚೆನ್ನಾಗಿತ್ತು. ಆ ಸ್ಟೇಜ್ ಮೇಲೆ ಹಾಡೆಲ್ಲ ಹಾಕಿ ಡ್ಯಾನ್ಸಿಗೆ ಅಂತಲೇ ಆ ಸ್ಟೇಜ್ನ ಹಾಕಿದ್ರು ಅನಿಸುತ್ತೆ. ಆ ಸ್ಪೀಕರ್ ಎಲ್ಲ ಇಟ್ಟು ಡ್ಯಾನ್ಸಿಗೆ ಅಂತಲೇ ಬಿಟ್ಟಿದ್ರು. ಸ್ಟೇಜ್ ಮೇಲೆ ಕಳಿಸಿ ನನ್ನ ಮಕ್ಕಳಿಬ್ರು ಡ್ಯಾನ್ಸ್ ಮಾಡಿದ್ರು. ಅವ್ರಿಗೆ ಡ್ಯಾನ್ಸ್ ಮಾಡೋದು ಅಂದರೆ ತುಂಬಾ ಇಷ್ಟ. ಮೊದಲೇ ಎಲ್ಲಾದರೂ ಸೌಂಡ್ ಎಫೆಕ್ಟ್ ಕೇಳ್ತಿದ್ರೆ ಸಾಕು ಕುಣಿತಾ ಇರ್ತಾರೆ. ಇನ್ನು ಸ್ಟೇಜ್ ಸಿಕ್ಕಿದ್ರೆ ಕೇಳಬೇಕಾ, ಕುಣಿದು ಎಲ್ಲ ಮುಗಿಸಿ ಇನ್ನು ಒಳಗಡೆ ನಾವು ಎಂಟ್ರಿ ಕೊಡಬೇಕಾಗಿತ್ತು. ಒಳಗಡೆ ಇನ್ನು ಎಂಟ್ರಿ ಕೊಡ್ತಿದ್ದಂಗೆ ಸ್ಟಾರ್ಟಿಂಗ್ ಎಲ್ಲ ಅಂಗಡಿ ಎಲ್ಲ ಹಾಕಿದ್ರು. ಇಲ್ಲಿ ನೋಡ್ತಾ ಇರ್ಬೋದು ಮನೆಗೆ ಬೇಕಾಗಿರೋ ಕೆಲವೊಂದು ಐಟಮ್ಸ್ಗಳು, ಮತ್ತು ಉಪ್ಪಿನಕಾಯಿ, ಡಿಫ್ರೆಂಟ್ ಟೈಪ್ಸ್ ಆಫ್ ಉಪ್ಪಿನಕಾಯಿ, ಮತ್ತು ಡ್ರೈ ಫ್ರೂಟ್ಸು, ಮಕ್ಕಳಿಗೆ ಚಾಕ್ಲೇಟ್ಸು, ಮಕ್ಕಳಿಗೆ ಆಟ ಸಾಮಾನುಗಳೆಲ್ಲ ಪ್ರತಿಯೊಂದು ಇನ್ನೂ ಎಂಟ್ರಿ ಕೊಡ್ತಿದ್ದಂಗೆ ಸ್ಟೇಜ್ ಆದಮೇಲೆ ಒಂದರಿಂದ ಒಂದು ಅಂಗಡಿಗಳನ್ನ ಹಾಕಿದ್ರು. ನಾವು ಸ್ಟಾರ್ಟಿಂಗ್ ಹೋಗ್ಬೇಕಾದ್ರೆ ಹಂಗೆ ನೋಡ್ಕೊಂಡು ಕೆಲವೊಂದನ್ನ ಅವರ ಅಪ್ಪ ಅವಳಿಗೆ ಮುಖವಾಡ ಬೇಕು ಅಂತ ಕೇಳ್ತಿದ್ಲು. ಅದಕ್ಕೋಸ್ಕರ ಅವಳಿಗೆ ಒಂದು ಯೆಲ್ಲೋ ಕಲರ್ದು ಲಯನ್ದು ಮುಖವಾಡನ ತಕ್ಕೊಟ್ಟಿದ್ರು ಅವಳಿಗೆ. ಇಬ್ಬರು ಸಹ ಅದು ಮುಖವಾಡನ ಹಾಕೊಂಡು ಚೆನ್ನಾಗಿ ಆಟ ಆಡ್ತಿದ್ರು. ಇನ್ನು ಬಟ್ಟೆನೂ ಸಹ ಚಿಕ್ಕ ಚಿಕ್ಕ ಮಕ್ಕಳಿಗೆ ಮತ್ತು ದೊಡ್ಡವ್ರಿಗೆಲ್ಲ ಬಟ್ಟೆಗಳನ್ನೂ ಸಹ ಇಟ್ಟಿದ್ರು. ನಾವು ಬರಬೇಕಾದ್ರೆ ಪರ್ಚೇಸ್ ಮಾಡೋಣ ಅಂತ ಅಂದ್ಕೊಂಡಿದ್ದು, ಆದರೆ ಮಕ್ಕಳು ಕೇಳ್ತಿದ್ರು ಅಂತ ಹೇಳ್ಬಿಟ್ಟು ಕೆಲವೊಂದು ಮಕ್ಕಳೆಲ್ಲ ತೆಗೆದುಕೊಟ್ಟು ಆಮೇಲೆ ಗೇಮ್ ಆಡ್ಬೇಕು ನಾವು ಒಳಗಡೆ ಹೋಗಿದ್ದು. ಸ್ಟಾರ್ಟಿಂಗೇ ಬಿಟ್ಟಿರೋದ್ರಿಂದ ಮಕ್ಕಳುಗಳು ಆಟ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇವೆಲ್ಲ ತಗೊಂಡು ನಾವು ಒಳಗಡೆ ಹೋಗಿದ್ದು. ಬಳೆಗಳೆಲ್ಲ ಸಹ ಇಲ್ಲಿ ಇಟ್ಟಿದ್ರು. ಬಳೆಗಳ ಕಲೆಕ್ಷನ್ ಎಲ್ಲ ತುಂಬ ಚೆನ್ನಾಗಿತ್ತು, ಡಿಫ್ರೆಂಟಾಗಿತ್ತು. ಇಲ್ಲಿ ಕೆಲವೊಂದು ಗೇಮ್ಗಳನ್ನ ಇಕ್ಕಿದ್ರು. ಬಾಲ್ ಹಾಕೋದಾಗಿರ್ಬೋದು, ಆ ರ್ಯಾಕ್ ಒಳಗಡೆ ನಂಬರ್ನ ಕೌಂಟ್ ಮಾಡಿ ಕೊಡೋಂಥದ್ದು, ಬಬಲ್ ಶೂಟರು ಮತ್ತು ರೋಲರ್ ಕೋಸ್ಟರ್ 3D, ಆಮೇಲೆ ಇದು ರಿಂಗ್ನ ಎಸೆ ಅಂಥದ್ದು ದುಡ್ಡು ಮೇಲೆ, ಆಮೇಲೆ ವಾಲಿಬಾಲಿಂದ ಚೊಂಬನ ಹೊಡೆಯೋಂಥದ್ದೆಲ್ಲ ಇಟ್ಟಿದ್ರು. ನಾವು ಅದನ್ನೆಲ್ಲ ನೆಕ್ಸ್ಟ್ ಆಡೋಣ ಅಂತ ಹೇಳ್ಬಿಟ್ಟು ಮಕ್ಕಳನ್ನ ಇಲ್ಲಿ ಜಾರ್ಗುಪ್ಪೆಲ್ಲ ಆಡ್ಸೋಣ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಬಂದು, ನನ್ನ ಮಗಳು ಫುಲ್ ಪಟ ಅಂತ ಹತ್ತಿದ್ದಾಳೆ. ನಮ್ಮ ಶೀತಲ್ ಯಾಕೋ ಎದ್ರಕತ್ತಾ ಇದ್ಲು ಅಲ್ಲಿ ಮೇಲೆ ಹೋಗೋಕ್ಕೆ. ಆಮೇಲೆ ನಮ್ಮ ಪುನಮ್ಮ ಹೋಗಿ
ಅವಳು ಸೈಡ್ ಅಲ್ಲಿ ಎಲ್ಲಿ ಹೋಗ್ಬೇಕು ಎಲ್ಲಿ ಜಾರಬೇಕು ಅಂತ ಗೊತ್ತಾಗದೆ ಅವಳು ಮೇಲತ್ತಿ ಕೂತಿದ್ಲು. ಆಮೇಲೆ ನಾವೆಲ್ಲ ಹೇಳ್ತಿದ್ದೆ ಈ ಸೈಡ್ ಬರಪ್ಪ ಅಂತೇಳಿ. ಆಮೇಲೆ ಅಲ್ಲಿರೋರೆ ಆ ಗೇಮ್ ಆಡ್ಸೋರು ಕೂಡ ಅವರು ಈ ಕಡೆ ಬನ್ನಿ ಅಂತ ಹೇಳ್ತಾಯಿದ್ರು. ಆಮೇಲೆ ಇವಳು ಹೇಳಿದ್ಮೇಲೆ ನಾ ಬಂದು ಅವಳು ಜಾರಿದ್ಲು. ಅವಳಿಗೆ ಇದೆಲ್ಲ ಜಾರುಗುಪ್ಪೆ ಅಂದ್ರೇ ತುಂಬ ಇಷ್ಟ. ಅವಳಿಗೆ ಜಾರದು ಅಂತಂದರೆ ಸ್ಲೈಡಿಂಗ್ ಅಂದ್ರೇ ಅವಳಿಗೆ ತುಂಬ ಇಷ್ಟ ಆಯ್ತು ಆ ಗೇಮು. ಆಡ್ಲು. ಆಮೇಲೆ ಇವಳು ಸ್ವಲ್ಪ ಧೈರ್ಯ ಮಾಡಿ ಶೀತಲು ಕೂಡ ಹೊರಟ್ಲು. ಇಬ್ಬರು ಒಟ್ಟೊಟ್ಟಿಗೆ ಆಮೇಲೆ ಸ್ಲೈಡಿಂಗ್ ಆಡಿ ನಾವು ಸ್ವಲ್ಪ ವಾಲಿಬಾಲಲ್ಲಿ ಚೊಂಬೊಡೋಣ ಅಂತೇಳಿ ಬಂದು ನಮ್ಮ ಅಣ್ಣ ಕೂಡ ವಾಲಿಬಾಲಲ್ಲಿ ಚೆಂಡು ಹೊಡಿತು. ಅದಾದಮೇಲೆ ನಾನು ಟ್ರೈ ಮಾಡೋಣ ಅಂತೇಳಿ ಮಾಡ್ತೀನಿ. ಅಣ್ಣಂಗಿಂತ ಬೆಟರಾಗಿ ನಾನೇ ಸ್ವಲ್ಪ ಪರವಾಗಿಲ್ಲ 2 ಚೊಂಬಾದರೂ ಬೀಳಿಸ್ದೆ ಕೆಳಗಡೆ. 2 ಸಲ ಹೊಡೆದೆ, 2 ಸಲನೂ 2 ಚೊಂಬು ಬೀಳ್ತು. ಚೆನ್ನಾಗಿತ್ತು. ಒಟ್ಟು ಅಲ್ಲಿರೋರೆಲ್ಲ ಹೇಳ್ತಾಯಿದ್ರು ಇನ್ನೊಂದ್ಸಲ ಟ್ರೈ ಮಾಡಿ ಅಂತೇಳಿ. ಅದಕ್ಕೆ ಅವ್ರಿಗೆ ಹೇಳ್ತಾಯಿದ್ದೀನಿ ನಾನು, ನೀವು ದುಡ್ಡು ಕೊಡಿ ನಾನು ಟ್ರೈ ಮಾಡ್ತೀನಿ ಅಂತ ಹೇಳಿ ಎಲ್ಲ ನಗ್ತಾಯಿದ್ರು. 2 ಸಲ ಟ್ರೈ ಮಾಡಿದೆ, 2 ಸಲನೂ 2 ಚೊಂಬು ಬೀಳ್ತು. ಆಮೇಲೆ ನೆಕ್ಸ್ಟು ಇನ್ನೊಂದ್ಸಲ ಟ್ರೈ ಮಾಡಬೇಕು ಅಂತ ಇತ್ತು. ಆದರೆ ಏನು ಮಾಡೋದು, ಸುಮ್ಮನೆ ದುಡ್ಡು ಹೋಗುತ್ತಲ್ಲ ಅಂತ ಹೇಳ್ಬಿಟ್ಟು 2 ಸಲ ಟ್ರೈ ಮಾಡಿ ಬಂದೆ. ನಮ್ಮನೆಯವರು ಸಾಕು ಬಾ ಅಂತ ಹೇಳಿ ಕರ್ತಿದ್ರು. ಆಮೇಲೆ ನೆಕ್ಸ್ಟ್ ಅವರು ದುಡ್ಡಿಗೆ ರಿಂಗ್ ಹಾಕೋದನ್ನ ಟ್ರೈ ಮಾಡ್ತಿದ್ರು. ಎಲ್ಲ ಟ್ರೈ ಮಾಡಿದ್ರು, ಅವ್ರದ್ದು ಸಹ ಯಾವುದೂ ಆಗಲಿಲ್ಲ. ನಾವು ಯಾರು ಯಾವ ಗೇಮಲ್ಲೂ ಗೆಲ್ಲಿಲ್ಲ. ಇನ್ನು ನೆಕ್ಸ್ಟ್ ನಾವು ಇದೆಲ್ಲ ಮುಗಿಸಿ ಮಕ್ಕಳನ್ನ ಆಟಾಡ್ಸೋಣ ಅಂತ ಹೇಳ್ಬಿಟ್ಟು ಇನ್ನು ಒಳಗಡೆ ಸ್ಟಾರ್ಟಿಂಗಿಂದ ಎಂಟ್ರಿ ಕೊಡಿಸ್ತಿದ್ದಂಗೆ ಸ್ಲೈಡಿಂಗ್ ಬಿಟ್ಟರೆ ನೆಕ್ಸ್ಟು ಟ್ರೈನು ಮತ್ತು ಮಕ್ಳುಗಳದ್ದು ಕಾರ್ದು ಬೈಕ್ದು ಈ ಥರ ಎಲ್ಲ ಇತ್ತು. ಫಸ್ಟ್ ಮಕ್ಳುಗಳನ್ನ ಯಾವುದಾದ್ರೂ ಗೇಮ್ ಆಡ್ಸೋಣ ಅಂತ ಹೇಳ್ಬಿಟ್ಟು ಪಕ್ಕದಲ್ಲೇ ಕಾರ್ ಇರೋದ್ರಿಂದ ಅವರಿಬ್ರು ಕಾರಲ್ಲಿ ಕೂರಿಸಿದ್ವಿ. ಸ್ಲೈಡಿಂಗ್ ಆದಮೇಲೆ ಅವ್ರಿಗೂ ಕೂಡ ಅದು ಆಟ ಇಷ್ಟ ಆಯಿತು, ಆಡ್ತಿದ್ರು. ಇಬ್ರು ಒಟ್ಟಿಗೆ ಕೂರಿಸಿದ್ದು ನಾವು. ಅವ್ರ ಜೊತೆ ಇನ್ನೊಂದು ಹುಡುಗ ಕೂತಿತ್ತು, ಅದು ತುಂಬ ಹೆದರ್ಕತ್ತಾಯಿತು. ನಮ್ಮನೆಯವರಿಬ್ಬರು ಮಾತ್ರ ತುಂಬ ಎಂಜಾಯ್ ಮಾಡಿದ್ರು. ಇಲ್ಲಿ ಕೂರಿಸ್ತಿರೋ ಹುಡುಗ ಸಿಕ್ಕಾಬಟ್ಟೆ ಹೆದ್ರಕೊಂಡು ಅಳ್ತಾ ಇತ್ತು. ನಮ್ಮನೆಯವರಿಬ್ಬರು ಫುಲ್ ಚಿಯರಪ್ ಆಗಿ ಆಟಾಡ್ತಾಯಿದ್ರು. ಅದೆಲ್ಲ ಮುಗಿಸಿ ನಾವು ಸ್ವಲ್ಪ ಟ್ರೈನಿಗೆ ಆಟಾಡೋಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ವಿ. ಅಮ್ಮದಿರಿಗೆ ಜಾಯಿಂಟ್ ವೀಲ್ ಅದೆಲ್ಲ ಆಗಲ್ಲ, ಅವ್ರಿಗೆ ಸ್ವಲ್ಪ ಭಯ. ಅದಕ್ಕೇ ಟ್ರೈನ್ಗೆ ಹೋಗ್ತೀವಿ ಅಂತ ಹೇಳಿದ್ರು. ಸರಿ ಆಯಿತು ಹೋಗೋಣ ನಡೀರಿ ಅಂತ ಹೇಳ್ಬಿಟ್ಟು ಟ್ರೈನ್ಗೆ ಹೋದ್ವಿ. ನಾವು ಅಲ್ಲಿ ಆಟ ಮುಗಿಸಿ ಇಲ್ಲಿ ಒಳಗಡೆ ಬಂದು ಇಲ್ಲಿ ಮಕ್ಕಳೆಲ್ಲ ಜಂಪ್ ಮಾಡ್ತಿರೋದು ನೋಡಿ ನಮ್ಮ ಮಕ್ಕಳು ಸಹ ಇಲ್ಲಿ ಆಟಾಡಬೇಕು ಅಂತ ಹೇಳಿದ್ರು. ಅದಕ್ಕೋಸ್ಕರ ಅವನು ಸಹ ಇದ್ರೊಳಗಡೆ ಬಿಟ್ಟು ಆಟಾಡಿಸಿದ್ವಿ. ಇಲ್ಲಿ ಪ್ರತಿಯೊಂದು ಚಿಕ್ಕ ಮಕ್ಕಳು ಆಟೋದೆಲ್ಲ 50 ರೂಪಾಯಿ ಇರುತ್ತೆ ಟಿಕೆಟು. ಹಾಗೆ ದೊಡ್ಡವರು ಹೋಗ್ಬೋದಾಗಿರೋಂಥದ್ದೆಲ್ಲ 80 ರೂಪಾಯಿ ಟಿಕೆಟ್ ಇರೋ ಅಂಥದ್ದು. ಚೆನ್ನಾಗಿತ್ತು ತುಂಬ ಎಲ್ಲ. ಒಂದು ಸ್ವಲ್ಪ ಸೈಡಲ್ಲೇ ಚಾಟ್ಸ್ ಎಲ್ಲ ಇತ್ತು. ನಾವು ಅವ್ರು ಆಟಾಡೋದ್ರೊಳಗಡೆ ಎಲ್ಲ ತಿನ್ನೋಣ ಅಂತ ಹೇಳ್ಬಿಟ್ಟು ನಾವೆಲ್ಲ ಈ ಕಡೆ ಸೈಡಿಗೆ ಬಂದು ನಾವು ಚಾಟ್ಸ್ನ ಎಲ್ಲ ತಿಂತಾ ಇದ್ವಿ.
ಮಕ್ಕಳನ್ನೆಲ್ಲ ಆಟಾಡಿಸಿ ಹೊರಗಡೆ ಬರಬೇಕಾದ್ರೆ ಮತ್ತೆ ಇನ್ನೊಂದು ರೌಂಡ್ ನಮ್ಮನೆಯವರೆಲ್ಲ ಆಟಗಳನ್ನ ಆಡ್ತಾಯಿದ್ರು. ರ್ಯಾಕ್ ಒಳಗಡೆ ಬಾಲ್ ಎಸೆಯುವಂಥದ್ದಾಗಿರ್ಬೋದು, ಮತ್ತು ಚೊಂಬುಗಳಿಗೆ ವಾಲಿಬಾಲ್ ನೋಡಿ ಅಂಥದ್ದೆಲ್ಲ ಮತ್ತೆ 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 ಆಡ್ತಾನೆ ಇದ್ರು. ಆಮೇಲೆ ಈ ರ್ಯಾಕೆಲ್ಲ ಬಲೂನ್ ಹಾಕೋಂಥದ್ರಲ್ಲಿ ನಮ್ಮಣ್ಣ ಒಂದು ಪ್ರೈಸ್ ಗೆಲ್ತು ನೋಡಿ, ಅಲ್ಲಿ ತೋರಿಸಿದ್ರಲ್ಲ ಅದನ್ನೇ ಗೆದ್ದಿದ್ದು ನಮ್ಮಣ್ಣ. ಆಮೇಲೆ ಇಲ್ಲಿ ಸ್ವಲ್ಪ ಹಪ್ಪಳಗಳು, ಉಪ್ಪಿನಕಾಯಿ ಇದೆಲ್ಲ ಇತ್ತು. ನಮ್ಮಮ್ಮವರೆಲ್ಲ ಕೇಳ್ತಾಯಿದ್ರು ಎಷ್ಟು ಏನು ಅಂತ. ಅವರು ಹೇಳ್ತಾಯಿದ್ರು ಅದ್ರ ಬಗ್ಗೆ ಎಲ್ಲ ಅಂಗಡಿಯವರು. ನಾವು ಆಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ಯಾರಿಗೆಲ್ಲ ಈ ನನ್ನ ವಿಡಿಯೋ ಇಷ್ಟ ಆಯಿತು ಅವರೆಲ್ಲ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೆ ನನಗೆ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.